ಇನ್ನು ದೊಡ್ಡಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಭರ್ಜರಿ ಮತಬೇಟೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಧುರೈ ಶನಿ ಮಹಾತ್ಮ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಶುರು ಮಾಡಿದ್ದಾರೆ. ಕನಸವಾಡಿಯಲ್ಲಿ ಸೇಬಿನ ಹಾರ ಹಾಕಿ ರಕ್ಷಾರಾಮಯ್ಯಗೆ ದೊಡ್ಡ ಸ್ವಾಗತ ಕೊಟ್ಟಿದ್ದಾರೆ ಕಾರ್ಯಕರ್ತರು. ದೊಡ್ಡ ಬೆಳವಂಗಲ, ಕೊಮಘಟ್ಟ, ದೊಡ್ಡಬಳ್ಳಾಪುರದಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಕ್ಷಾರಾಮಯ್ಯಗೆ ಶಾಸಕ ವೆಂಕಟರಮಣಯ್ಯ ಮತ್ತು ಚುಂಚೇಗೌಡ ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ರಕ್ಷಾರಾಮಯ್ಯ ಅವರನ್ನ ನಮ್ಮ ಪ್ರತಿನಿಧಿ ಅಂಕಿತ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರು ಇವತ್ತು ಭರ್ಜರಿ ಪ್ರಚಾರ ಸಭೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಪ್ರಚಾರ ಸಭೆ ಯಾವ್ಯಾವ ರೀತಿಯಾಗಿರುತ್ತೆ? ಇವತ್ತು ಬೆಳಿಗ್ಗೆ ಶ್ರೀರಾಮನವಮಿಯ ಒಂದು ಪುಣ್ಯ ದಿನ. ನಾವು ಅವತ್ತು ಮಧುರೈ ದೇವಸ್ಥಾನದಲ್ಲಿ ಆಶೀರ್ವಾದ ಪಡೆದು, ದೇವರ ಆಶೀರ್ವಾದ ಪಡೆದು ಇವತ್ತು ಮಧುರೈ ಹೋಬಳಿಯಲ್ಲಿ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಸಾವಿರಾರು ಜನ ನಮ್ಮ ಕಾರ್ಯಕರ್ತರು, ನಮ್ಮ ಮತಬಾಂಧವರು ಮತ್ತು ಯುವಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜನರ ಸ್ಫೂರ್ತಿ, ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ. ಕರ್ನಾಟಕ ರಾಜ್ಯದ ಮತ್ತು ನಮ್ಮ ದೇಶದ ಹಿತಕ್ಕಾಗಿ ಮಾಡುವ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಂತ ಜನ ದೃಢವಾಗಿ ನಂಬಿದ್ದಾರೆ. ಭಾಳಷ್ಟು ಖುಷಿ ಆಗ್ತಿದೆ. ಬರುವ ಕೆಲವು ಗಂಟೆಗಳಲ್ಲಿ ಇನ್ನೂ ಕೆಲವು ಹೋಬಳಿಗಳನ್ನು ವಿಸಿಟ್ ಮಾಡಿ ಜನರ ಆಶೀರ್ವಾದ ಕೇಳ್ತಾ ಇದ್ದೀವಿ ನಾವು. ಈಗ ಸ್ಟಾರ್ಟಿಂಗ್ ಇಲ್ಲಿ ಭೇಟಿ ಕೊಟ್ಟಿದ್ದೀರಾ, ಇಲ್ಲೇ ಸಾಕಷ್ಟು ಜನ ಬಿಜೆಪಿ ಪಕ್ಷ, JDS ಪಕ್ಷ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ನಿಮ್ಮ ಸಮ್ಮುಖದಲ್ಲಿ ಸೇರ್ಪಡೆಯಾಗಿರುವಂತದ್ದು, ಅದ್ರ ಬಗ್ಗೆ ಹೇಳೋದು. ಇದು ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಮಾಜಿ ಶಾಸಕರಾದ ವೆಂಕಟರಮಣಪ್ಪನವರ ಒಂದು ಜನರ ಸೇವೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು, ಇವರು ಜನಕ್ಕೆ ಮಾಡಿರುವ ಕಾರ್ಯಗಳು, ಅದನ್ನ ಜನ ಮೆಚ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರಿರಲಿ, ಯಾರೇ ಇರಲಿ, ನಮ್ಮ ಯುವಕರಿರಲಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಮೇಲೆ ಒಲವು ತೋರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಅಭಿವೃದ್ಧಿ ಮಾಡುವ ಪಕ್ಷ ಅಂತ ಜನ ನಂಬಿದ್ದಾರೆ. ಸರ್, ಈಗ ನಿಮ್ಮ ಕ್ಷೇತ್ರಕ್ಕೆ ಬರುವ ಅನುದಾನದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಯಾವ್ದಕ್ಕೆ ಕೊಡ್ತೀರಾ ಅಂತ? ಮೊದಲನೇದಾಗಿ ನಮ್ಮ ಸ್ಥಳೀಯ ಶಾಸಕರ ಒಂದು ಏನು ಅವ್ರದ್ದು ಒಂದು ಡಿಮಾಂಡ್ಗಳಿರುತ್ತೋ ಅದನ್ನ ಮಾಡಂಗೆ ಮೊದಲನೇದಾಗಿ ಸ್ಕೂಲ್ಗಳು, ಶಾಲೆಗಳು, ಕಾಲೇಜ್ಗಳು, ಹಾಸ್ಪಿಟಲ್, ಹೆಲ್ತ್ ಸೆಂಟರ್ಗಳು, ಇದನ್ನ ಮೇಲೆ ಫೋಕಸ್ ಮಾಡ್ಬೇಕು ಆದಷ್ಟು ನಾವು. ಸರ್, ಹಿಂದೆ ಇದ್ದ ಸಂಸದರು ಜನರ ಕೈಗೆ ಸಿಗ್ತಾ ಇರ್ಲಿಲ್ಲ ಅನ್ನೋ ಮಾತಿದೆ, ಏನ್ ಹೇಳ್ತೀರಾ? ಅದು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಿಗ್ಲಿಲ್ಲ. ಆದ್ರೆ 25 ಜನ ಬೇರೆ ಸಂಸದರು ಕೇಳಿ ಕರ್ನಾಟಕದ ಪರವಾಗಿ ಯಾವುದೇ ಪ್ರಶ್ನೆ ಎತ್ತಿರಲಿಲ್ಲ. ನಮ್ಮ ತೆರಿಗೆ ಬರ್ಬೇಕಾಗಿರೋ ಪಾಲ್ಗೆ ಬರ್ಬೇಕಾದ್ರೆ ತೆರಿಗೆ ಹಣನೂ ಕೇಳಕ್ಕೆ ಒಂದು ವಾಯ್ಸ್ ಇರಲಿಲ್ಲ ಅವ್ರಿಗೆಲ್ಲ. ಸೊ ಅದನ್ನ ನಾವು ಈಗ ಚೇಂಜ್ ಮಾಡಿ ಕಾಂಗ್ರೆಸ್ ಪಕ್ಷದ ಸಂಸದರು ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಬರಬೇಕಾದ ಪ್ರತಿ ಸೌಲಭ್ಯಗಳು ತಂದೆ ತರ್ತೀವಿ. ಕರ್ನಾಟಕದ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ. ಜನರ ರೆಸ್ಪಾನ್ಸ್ ಅನ್ನ ನೋಡಿದಾಗ ಗೆಲ್ಲುವ ಭರವಸೆ ಎಷ್ಟು ಹೆಚ್ಚಾಗ್ತಾ ಇದೆ? 100% ಕಾಂಗ್ರೆಸ್ ಅಂತರ ಬಿಡಿ. ನಮ್ಮ ಜನರ ಆಶೀರ್ವಾದ ಇರುತ್ತೆ, ಜನರ ಜೊತೆ ನಾವಿದ್ದೀವಿ, ಅವ್ರು ನಮ್ಮ ಜೊತೆ ಇರ್ತಾರೆ. 100% ನಮ್ಮ ವಿಕ್ಟರಿ ಇರೋದು ಖಚಿತ. ಇದಿಷ್ಟು ರಕ್ಷಾರಾಮಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.